ನೋಡೋಣ ನಂತವ ಇಂದು ಮುಂದೆ ಮಾತಾಡೋದೇನಿಲ್ಲ. ಇರೋದನ್ನ ಇದ್ದಂಗೆ ಕರೆಕ್ಟಾಗಿ ಹೇಳ್ತಿದ್ದೀನಿ, ಸರಿನಾ? ನಂದೊಂದು ತಮ್ದೊಂದು ಅಂತ ಮಾಡಲ್ಲ, ನನ್ನ ಹತ್ರ ಅಂತ ಬುದ್ಧಿನೇ ಇಲ್ಲ. ಹ್ಞೂ, ಬೆಲೆ ಕೊಟ್ಟು ಗೌರವ ಕೊಟ್ಟು ಹೇಳ್ತಿದ್ದೀನಿ. ನನಗೆ ಆಸ್ತಿಲಿ ಅದೇನು ನೀವು ಆಸ್ತಿ 8 ಎಕರೆ ಆಸ್ತಿ ತಗೊಂಡ್ರಲ್ಲ ಆ ಶಂಕರಣ್ಣನಿಂದ ಅಪ್ಪನ ಹೆಸರಲ್ಲಿ ಇರೋದು ಅಂತ, ಅದರಲ್ಲಿ ನನಗೆ ಪಾಲು ಬೇಕೇ ಬೇಕು. ಏನಾದ್ರೂ ಕೊಡಲಿಲ್ಲ ಅಂದರೆ ಮುಂದ್ಲಿದ್ದು ನನಗೆ ಏನು ಮಾಡ್ಬೇಕಂತ ಗೊತ್ತೈತೆ. ಮೊದಲೇ ಹೇಳ್ಬಿಟ್ಟಿದ್ದೀನಿ, ಮಕ ಮುಲಾಜ್ ನೋಡ್ದಲೆ ಪಂಚಾಯತ್ಗೆ ಕೂರಿಸ್ತೀನಿ ಅಂತ ಹೇಳಿದ್ದೀನಿ. ಹ್ಞೂ, ನಿಮ್ಮಿಚ್ಚಿಂದ ನೀವೇನೇ ಬಂದ್ಬಿಟ್ಟು ತಗೊಳಪ್ಪ ನಿಂದು ಇಷ್ಟು, ನಿಂದು ಆಸ್ತಿ ಇಷ್ಟು ಅಂತ ಕೊಟ್ಬಿಟ್ರೆ ನಮಗೂ ಒಳ್ಳೇದು ನಿಮಗೂ ಒಳ್ಳೇದು, ತೋಡ್ದಾಗಕ್ಕೇನು ಬಿಡಲ್ಲ. ಮತ್ತು ನೀನೇ ಹೇಳ್ತಿದ್ಯಾ ಪದೇ ಪದೇ ಆಡ್ಕಣ ಜನಗಳು ಮುಂದೆ ಎಡವು ಬಿದ್ದಂಗೆ ಮಾಡಬೇಡ ಕಣಪ್ಪ. ಜನಗಳು ಆಡ್ಕೊಳ್ತಾರೆ ನಗಾಡ್ತಾರೆ ಅಂತ. ನಗಾಡಬಾರ್ದು ಅಂದರೆ ನನ್ನ ಆಸ್ತಿ ಏನಾಯ್ತೋ ಅದನ್ನು ಕೊಟ್ಬಿಡು ಅಷ್ಟೇ. ಹ್ಞೂ, ಅದರಲ್ಲೇನಿಲ್ಲ. ಲೇ ಲೇ ಬೋರಣ, ಏನ್ಲ ಆಗೈತೆ ನಿನ್ಗೆ? ಯಾಕ್ಲೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಳ್ತಿದ್ಯಾ? ಒಂದ್ ಸ್ವಲ್ಪ ಸಮಾಧಾನದಿಂದ ತಿಳ್ಕೊಳಪ್ಪ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಇಷ್ಟು ಬಿರನೆ ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಾ? ಎಲ್ಲರೂ ಮಕ್ಳುಗಳೆಲ್ಲ ನಾವೆಲ್ಲರೂ ನಮ್ಮ ಮಕ್ಳುಗಳೆಲ್ಲರೂ ಅಷ್ಟೊಂದು ಒಗ್ಗಟ್ಟಿಂದ ಚೆನ್ನಾಗಿದ್ದಾರೆ, ನಾವೇ ಒಡ್ದಂಗ ಆಗುತ್ತಲ್ಲೋ? ಬೋರಣ ಸುಮ್ಕಿರು, ನಿನಗೆ ಗೊತ್ತಾಗ್ತಿಲ್ವೇನ ನಾನು ಹೇಳೋದು? ಬೇಡ ಕಣ ಬೇಡ. ನೀನು ಇಷ್ಟು ದಿವಸ ನೀನು ಮಾಡಿದ್ದೆಲ್ಲ ನಾಟಕಗಳೆಲ್ಲ ಸಾಕು, ನನಗೆ ಬೇಡವೇ ಬೇಡ, ನಿಮ್ಮ ಸವಾಸನೆ ಬೇಡ. ಹ್ಞೂ, ಅವನ ಜೊತೆ ಚೆನ್ನಾಗಿದೆಯಾ ಅಂದಮೇಲೆ ನೀನು ಅವನ ಜೊತೆನೇ ಚೆನ್ನಾಗಿದ್ಬಿಡು. ನನ್ನ ಪಾಡಿಗೆ ನಾನು ಒಬ್ಬನೇ ಇರ್ತೀನಿ. ನನಗೇನು ಯಾರ ಅವಶ್ಯಕತೆನೂ ಏನಿಲ್ಲ, ಆಯಿತಾ? ಯಾರ ಅವಶ್ಯಕತೆನೂ ಏನಿಲ್ಲ, ನಾನು ಆರಾಮಾಗಿ ಇದ್ದೀನಿ. ನನ್ನ ಮಕ್ಳುಗಳು ನನಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಆಯಿತು, ನಾನು ಬರ್ತೀನಿ. ನನಗೆ ಅದು ಇದು ಮಾತಾಡ್ಕೊಂಡು ನಿನ್ಕೊಂಡು ಅಷ್ಟು ಪುರ್ಸೊತ್ತಿಲ್ಲ ನನಗೆ. ಏನಪ್ಪ ಮಾಡೋದು? ಏನು ಮಾಡೋದು? ಈ ಹುಡುಗ ಮಾತೇ ಕೇಳ್ತಿಲ್ವಲ್ಲ ಇವನು. ಯಾಕೆ ಇವ್ನು ಹಿಂಗಾಡೋದು ಕಲ್ತ್ಬಿಟ್ಟಿದ್ದಾನೆ? ಇವನು ಈ ರೀತಿ ಎಲ್ಲ ಮಾತಾಡ್ತಾನೆ, ಹಿಂಗೆಲ್ಲ ಆಡ್ತಾನಂತ ನಾನು ಕನ್ಸಲ್ಲೂ ಊಹಿಸ್ಕೊಂಡಿರಲಿಲ್ಲ ಕಣಪ್ಪ. ಯಪ್ಪ 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 ಯಪ್ಪ, ಏನು ಮಾತಾಡ್ಸೋಕ್ಕಿಂತ ಮುಂಚೆನೆ ನನ್ನ ಮೇಲೆ ರೇಗಾಡ್ತಿದ್ದಾನಲ್ಲ? ಏನಾಗಿರ್ಬೇಕು ಇವನಿಗೆ? ಯಾರು ಕಲ್ಸ್ಕೊಟ್ಟಿರ್ಬೇಕು ಹಿಂಗೆಲ್ಲ ಮಾತಾಡೋದಕ್ಕೆ? ಇವನೇನು ಚಿಕ್ಕ ಹುಡುಗನ ಕಲ್ಸ್ಕೊಳಕ್ಕೆ? ಇಲ್ಲ 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 ಇಲ್ಲ. ಯಪ್ಪ 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 ಯಪ್ಪ, ನಾನು ಹಿಂಗೆಲ್ಲ ಆಡ್ತಾನಂತ ನಾನು ಊಹಿಸ್ಕೊಂಡಿರಲಿಲ್ಲ. ಇವನು ಪೂರಾ ಬದಲಾಗ್ಬಿಟ್ಟಿದ್ದಾನೆ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಗೆ ಏನಾಗಬೇಕಾಯ್ತು? ಅವನ ಆಸ್ತಿ ಕಟ್ಕೊಂಬಿಟ್ಟು ಯಾವತ್ತಿದ್ರು ಇನ್ನು ಪಾಲ್ ಮಾಡಿಕೊಡ್ಲೇಬೇಕಲ್ವಾ? ಪಾಲ್ ಮಾಡಿಬಿಟ್ರೆ ಅಣ್ಣ ತಮ್ಮದ್ರಿ ಎಲ್ಲರೂ ದೂರ ಆಗ್ಬಿಡ್ತೀವಲ್ಲ, ಮಕ್ಕಳೆಲ್ಲ ದೂರ ಆಗ್ಬಿಡ್ತಾರಲ್ಲ ಅಂತ ನಾವು ದೊಡ್ಡ ಮನ್ಸು ಮಾಡಿಕೊಂಡು ಇದಾದ್ರೂ ಆಸ್ತಿ ಒಟ್ಟುಗಿರ್ಲಿ, ಎಲ್ಲರೂ ಸೇರಿಬಿಟ್ಟು ಕೆಲಸ ಮಾಡೋಣ, ತೋಟದಲ್ಲಿ ಬೆಳೆ ಬೆಳೆಯೋಣ, 3 ಕುಟುಂಬನೂ ಒಂತವ ಸೇರಂಗಾಗುತ್ತೆ ಅಂತ ನಾವು ಏನೋ ದೊಡ್ಡ ಮನ್ಸು ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ಇದ್ರೆ, ಇವನು ಅಲ್ಲೇ ಇರೋದನ್ನ ಚೆನ್ನಾಗಿರೋ ಕುಟುಂಬಗಳನ್ನೆಲ್ಲ ಒಡೆಯಕ್ಕೆ ನೋಡ್ತಿದ್ದಾನಲ್ಲ. ಆಯಿತು, ಇವನಿಗೆ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ದೊಡ್ಡದಾಗ್ತಾ ಹೋಗುತ್ತೆ. ನನ್ನ ಮುಂದೆ ಮಾತಾಡೋದಕ್ಕೆ ಸರಿ ಆಯಿತು. ನನ್ನ ಮಕ್ಳ ಮುಂದೆ ಹಿಂಗೆಲ್ಲ ಮಾತಾಡಿದ್ರೆ ಅವರು 4 ಮಾತಾಡೋದು, ಅವ್ರ ಮಕ್ಳು 4 ಮಾತಾಡೋದು, ಸುಮ್ಮನೆ ಗಲಾಟೆ, ಊರವರೆಲ್ಲ ನೋಡ್ಕೊಂಡು ನಿಂತ್ಕಾರೆ ನಗಾಡ್ತಾರೆ. ಬೇಡವೇ ಬೇಡ, ಇದ್ರ ಸವಾಸನೆ ಬೇಡ. ಇವನು ಇಷ್ಟೊಂದೆಲ್ಲ ಬೆಳೆದಾದ್ಮೇಲೆ ಹೋಗ್ಬಿಟ್ಟು ನಮ್ಮ ಅಣ್ಣನ ಮುಂದೆ ಹೇಳ್ಬಿಟ್ಟು ಅದೇನೋ ಒಂದು ಪಾಲು ಕೊಟ್ಬಿಡೋಣ. ಅಣ್ಣ 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 ಅಣ್ಣ, ಏನು ಮಾಡ್ತಿದ್ಯಾ? ಬಾಯಿಲಿ 1 ನಿಮಿಷ, ಬಾಯಿಲಿ ಬೇಗ. ಅಣ್ಣ ಅಣ್ಣ. ಪಾಪ ರಂಗಪ್ಪ, ಇದ್ಯಾಕ ಪಾಪ? ಯಾಕ ಹಿಂಗ್ ಬಂದಿಯ ಮಂತವ? ಯಾಕ ಒಂಥರ ಮಕ ಒಂಥರ ಮಾಡ್ಕೊಂಡ್ ಬಂದಿದ್ಯಲ್ಲ? ಏನಪ್ಪ ಸಮಾಚಾರ? ಏನು ವಿಷಯ? ಅಣ್ಣ ಯಾತು ಇಲ್ಲ ಕಣಣ್ಣ, ಒಂದು ಸಮಸ್ಯೆ ಆಗ್ಬಿಟ್ಟೈತೆ. ಸಖತ್ತು ಬೇಜಾರಾಗ್ತೈತೆ ಕಣಣ್ಣ, ನನಗೆ ತಡಿಯೋಕ್ಕೆ ಆಗ್ತಿಲ್ಲ. ಇನ್ನು ಮುಂದೆ ಯಾವ ರೀತಿ ಹೇಳೋಣಂತಾನು ಗೊತ್ತಾಗ್ತಿಲ್ಲ ಕಣಣ್ಣ, ಅರ್ಥನೇ ಆಗ್ತಿಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಗ್ತೈತೆ ನನಗೆ. ಸಮಸ್ಯೆ ಆಗೈತೆ, ಬೇಜಾರಾಗೈತೆ ಪಾಪ. ರಂಗಜ್ಜ, ಏನಾಯ್ತಲ್ಲ? ಏನಾಯ್ತು ಹೇಳಪ್ಪ, ಬಾಯ್ಬಿಟ್ಟು ಹೇಳಪ್ಪ. ಯಾಕಪ್ಪ ಮಕ ಒಂಥರ ಮಾಡ್ಕೊಂಡಿದ್ಯಾ? ಲೈ, ನಾನು ನಿಮ್ಮ ಅಣ್ಣ ಕಣ, ನಿನ್ ಕಷ್ಟ ಸುಖಕ್ಕೆ ನಾನಾಗ್ದಲ್ಲಿ ಇನ್ಯಾರು ಆಗ್ತಾರೆ? ಹೇಳ, ಏನಾಯ್ತು? ಯಾರಾದ್ರೂ ಏನಾರ ಮಾತಾಡಿದ್ರೆ ನಾನು ನಿನ್ ಬಗ್ಗೆ? ಅಣ್ಣ ಯಾತು ಇಲ್ಲ ಕಣಣ್ಣ, ಇವನು ನಮ್ಮ ತಮ್ಮ ಇದ್ದಾನಲ್ಲ ಬೋರಣ್ಣ ಬಂದಿದ್ದ ಮಂತವ. ಬಂದ್ಬಿಟ್ಟು ಏನೇನು ಹೇಳೋದ ಕಣಣ್ಣ. ಅಯ್ಯೋ, ಬೋರಣ್ಣ ಏನ್ಲ ಪಾಪ. ಶಪ, ನೀನ್ ಆಡಿದ್ ನೋಡಿ ನಾನು ಯಾರೋ ಬಂದ್ಬಿಟ್ಟು ಏನೋ ಜಗಳ ಈಗ್ಲ ಮಾಡ್ಕೊಂಡು ಹೋಗ್ಬಿಟ್ರು, ಏನೋ ನಿನ್ಗೆ ಅಂದ್ಬಿಟ್ಟಿದ್ದಾರೆ, ಸಖತ್ ಬೇಜಾರಾಗ್ಬಿಟ್ಟಿದ್ಯಾ ಅನ್ಕೊಂಡೆ ಕಳ್ಳ ಪಾಪ. ಲೈ, ಏನಂತೆ ಅವನು ಬೋರಣ್ಣದು ಏನಂತ ಹೇಳ್ದ? ಯಾಕ ಅಣ್ಣ ನೀನ್ ಹಿಂಗ ಅನ್ಕೊಂಡಿದ್ಯಾ ಕಣಣ್ಣ ಅಷ್ಟೇ. ಹೆಂಗೆಲ್ಲ ಮಾತಾಡ್ದ ಗೊತ್ತಾ ಅವನು? ಮೊನ್ನೆ ಅವನು ಸಾವುಕಾರರು ಶಂಕರಣ್ಣರ ಹೊಲ ಎಲ್ಲ ನಾವು ನಮ್ಮ ಅಪ್ಪನ ಹೆಸರಲ್ಲಿ ಇದ್ದಿದ್ದು ನಾವೆಲ್ಲ ತಗೊಂಡ್ವಲ್ಲ, ನಮ್ಮ ಹೆಸರಿಗೆ ಮಾಡ್ಕೊಂಡ್ವಲ್ಲ ಅಪ್ಪನ ಹೆಸರಿಗೆ. 8 ಎಕರೆ ಅದು ಹೊಲ, 4 ಎಕರೆ ತೋಟ. ಅದಕ್ಕೆ ನನಗೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ಟು ನೀವು ಬೆಳೆ ಎಲ್ಲ ಬೆಳೆದಿದ್ದೀರಾ, ಹೆಸರು ಕಾಳೆಲ್ಲ ಹಾಕಿದ್ದೀರಾ ಅದರಲ್ಲಿ. ನನಗೆ ಒಂದೇ ಒಂದು ಮಾತು ಕರೆದಿದ್ದೀರಾ ನೀವು. ಮತ್ತೆ ತಿರ್ಗಾ ನೀವು ಅಣ್ಣ ತಮ್ಮ ಇಬ್ರು ಸೇರ್ಕೊಂಡ್ಬಿಟ್ಟು ಕಾಯೆಲ್ಲ ಕೀಳ್ಸಿದ್ದೀರಾ, ಎಳ್ನೀರೆಲ್ಲ ಕೀಳ್ಸಿದ್ದೀರಾ. ನಿಮ್ಮ ಮಕ್ಕಳು, ನಿಮ್ಮ ಸೊಸೆಂದ್ರುಗಳು, ನಿಮ್ಮ ಮನೆಯವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆಲ್ಲ ಕಾಯೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ಎಲ್ಲರೂ ಬೇರೆ ಬೇರೆ ಮಾಡ್ಕೊಂಡಿದ್ದೀರಾ. ನಾನೇನು ಮಾಡಿದ್ದೀನಿ ನಿಮ್ಗೆ ಅಂತ ಮೋಸ, ನಿಮ್ಗೆ ಅಂತ ದ್ರೋಹ ಏನು ಮಾಡಿದ್ದೀನಿ, ಅನ್ಯಾಯ ಏನು ಮಾಡಿದ್ದೀನಿ? ನನಗೆ ಒಬ್ಬನಿಗೆ ಒಂದು ಮಾಡ್ತಿದ್ದೀರಲ್ಲ ನೀವು. ನನ್ನ ಮಗನ ಮದುವೆ ಬಂದ್ಬಿಟ್ಟು ಸರಿಯಾಗಿ ಮಾಡಲಿಲ್ಲ ನೀವು, ಯಾರನ್ನು ಕೂಡ ಕರೆಕ್ಟಾಗಿ ಮಾತಾಡಿಸ್ಲಿಲ್ಲ ನೀವು.
ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಬಿಟ್ಟು ಹ್ಞೂ ನನಗೆ ಆಸ್ತಿಲಿ ಪಾಲು ಬೇಕೇ ಬೇಕು, ಆಸ್ತಿಲಿ ಪಾಲು ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ, ಮತ್ತೆ ನಿಮ್ಮ ಅಣ್ಣ ಇದ್ದಾನಲ್ಲ ನಿಮ್ಮ ಅಣ್ಣಂಗೂ ಹೇಳ್ಬಿಡು ಒಳ್ಳೆ ಮಾತಲ್ಲಿ ಅಂತ ಎಲ್ಲ ನನಗೆಲ್ಲ ಹೇಳ್ಬಿಟ್ಟು ರೇಗಾಡ್ಕೊಂಡು ನಾನು ಸಮಾಧಾನ ಮಾಡಿದೆ. ಸುಮ್ಕಿರ್ಲ ಪಾಪ ತಡಿಯಲ್ಲ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳಿದ್ರು ಮಾತು ಕೇಳಿಲ್ಲ. ಹ್ಞೂ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಣ್ಣ, ನನಗೆ ನನ್ನ ಆಸ್ತಿಲಿ ಪಾಲು ಬೇಕು ಅಂತಾನೆ ಹೇಳೋದ. ಏನ್ಲ ಪಾಪ ಏನ್ ಹೇಳ್ತಿದ್ಯಾ, ಏನಂತೆ ಒಂದು ಯಾಕ ಅತಿಯಾಗಿ ಆಡ್ತಿದ್ದಂಗ ಕಣ, ಇಷ್ಟೆಲ್ಲ ಮಾತಾಡನ ಅವನು. ಅಬ್ಬಾ ದೊಡ್ಡವನಾಗ್ಬಿಟ್ಟಿದ್ದಂಗ ಕಣಪ್ಪ, ದೊಡ್ಡವನಾಗ್ಬಿಟ್ಟಿದ್ದಾನೆ. ನಾವು ತಮ್ಮ ತಮ್ಮ ಅನ್ಕೊಂಡ್ಬಿಟ್ಟು ಅಷ್ಟೊಂದು ಪ್ರೀತಿಯಿಂದ ನೋಡ್ತಿದೀವಲ್ಲ, ಏನಕ್ಕಾದ್ರೂ ಒಂದಕ್ಕಾದ್ರೂ ಖರ್ಚು ಮಾಡ್ಸಿದೀವ? ಅಲ್ಲ, ನಾವ್ ಯಾವತ್ತು ಎಳ್ನೀರು ತೆಂಗಿನಕಾಯಿ ಎಲ್ಲ ಕಿತ್ತಿದೀವಿ, ಕಿತ್ತು ತೋಟದಲ್ಲೇ ತಾನೇ ಇಟ್ಟಿದೀವಿ, ಬೇರೆ ಕಡೆ ಏನಾದ್ರು ಹಂಚ್ಕೊಂಡಿದೀವ? ಒಬ್ರಿಗೊಬ್ರು ಮನೆಗೆ ಏನಾದ್ರು ತಗೊಂಡು ಹೋಗಿದೀವ? ಕಡೆಗೆ ಎಲ್ಲಾದ್ರೂ ಇದು ಮಾಡ್ಕೊಂಡ್ರೆ ಆಗುತ್ತೆ, ಕಷ್ಟ ಸುಖ ಆಗ್ಲಿ ಅಂತ ನಾವು ಇಟ್ಟಿದೀವಿ ತಾನೆ. ಯಾಕೆ ಈ ರೀತಿ ಎಲ್ಲ ಆಡ್ತಿದ್ದಾನೆ? ನೋಡ್ದ ಎಷ್ಟು ದುರಂಕಾರ ಬಂದ್ಬಿಟ್ಟೈತೆ ಅವನಿಗೆ. ಮದುವೆ ಎಲ್ಲ ನಿನ್ಕಂಡೆಲ್ಲ ಮಾಡಿದೀವಿ ನಾವೇ ಮುಂದೆ ಹೋಗ್ಬಿಟ್ಟು. ಪರವಾಗಿಲ್ಲ ಕಣ, ಯಾಕ ಬಾಳ ಚೇಂಜ್ ಆಗ್ಬಿಟ್ಟಿದ್ದಾನೆ, ಬದಲಾಗ್ಬಿಟ್ಟಿದ್ದಾನೆ. ಹಂಗಾದ್ರೆ ಆಸ್ತಿಲಿ ಪಾಲ್ ಬೇಕಂತ ಅವನಿಗೆ? ಸರಿ 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 ಆಯ್ತು, ಕೊಡಲ್ಲ ಅಂತ ಹೇಳು, ಅದೇನ್ ಮಾಡ್ತಾನೆ ನೋಡೋಣಂತೆ. ಎಷ್ಟು ಜಮ್ದಿಂದ ಮಾತಾಡಿರ್ಬೇಕು ಅವನು. ಕಷ್ಟಪಟ್ಬಿಟ್ಟು ಬಿಡಿಸಿರೋದು ನಾವು, ಅವನೇನಾರು ಮಾತಾಡಕ್ಕೆ ಏನಾರು ಬಂದಿದಾನ? ಏನಾತ್ಲಾಗಿ 3 ಜನನು ಕಡೆಗೆ ಹಂಚ್ಕೊಂಡ್ರೆ ಆಗುತ್ತೆ, ಒಟ್ಟಿಗಿರೋಣ. ಈ ಹೊಲದಲ್ಲಾದ್ರೂ 8 ಎಕರೆ ತೋಟ ಹೊಲದಲ್ಲಿ ಆರಾಮಾಗಿ 3 ಕುಟುಂಬದವ್ರು ಕೂಡ ಸೇರ್ಕೊಂಡು ಕೆಲಸ ಮಾಡಿದ್ರೆ, ಬೆಳೆ ಎಲ್ಲ ಹಾಕಿದ್ರೆ ಒಟ್ಟಿಗಿರ್ತೀವಲ್ಲ, ಚೆನ್ನಾಗಿರ್ತೀವಲ್ಲ, ಕುಟುಂಬ ಒಡೆದೋಗಲ್ವಲ್ಲ ಅಂತ ನಾವು ದೊಡ್ಡ ಮನ್ಸು ಮಾಡ್ಕೊಂಡು ಇದಾದ್ರಲ್ಲೂ ಒಟ್ಟಿಗೆ ಇರೋಣ ಅಂತ ನಾನು ಬಯಸಿದ್ರೆ ಹಿಂಗೆಲ್ಲ ದುರಂಕಾರ ಮಾತಾಡ್ತಾನ ಅವನು. ಎಷ್ಟು ದುರಂಕಾರ ಇರ್ಬೇಕು ಅವನಿಗೆ. ಕೊಡಲ್ಲ ಅಂತ ಹೇಳು, ಅದೇನ್ ಮಾಡ್ತಾನೆ ನೋಡೇ ಬಿಡೋಣ. ಹಂಗಲ್ಲ ಕಣ, ಕೊಡಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ತಗೋಬೇಕಂತ ಚೆನ್ನಾಗಿ ಗೊತ್ತೈತೆ. ಯಾರು ಏನ್ ಹೇಳಿದ್ರು ನಾನು ಮಾತೇ ಕೇಳಲ್ಲ. ನೀನಾಗ್ಲಿ ನಿಮ್ಮ ಅಣ್ಣನ ಹತ್ರ ಆಗ್ಲಿ ಯಾರ ಹತ್ರ ನಾನು ಎದ್ರಲ್ಲ ಅಂತಾನೆ ಹೇಳ್ದ. ಈಗ ಕೊಡ್ಲಿಲ್ಲ ಅಂದ್ರೆ ಅಂತೆ ನನಗೆ ಹೆಂಗ್ ತಗೋಬೇಕಂತ ಗೊತ್ತೈತೆ, ಪಂಚಾಯತ್ಗೆ ಕೂರಿಸ್ತೀನಿ. ಇವಾಗ್ಲೇ ಹೇಳ್ತಿದ್ದೆ ನೋಡು, ಒಳ್ಳೆ ಮಾತಲ್ಲೇ ಮುಂಚೆನೆ ಹೇಳ್ತಿದ್ದೀನಿ. ಆಮೇಲಿಂದ ನೀನು ತಿಳ್ಕೊಬೇಡ, ಏನೇನೋ ತಿಳ್ಕೊಬೇಡ. ಪಂಚಾಯತ್ಗೆ ಕೂರಿಸ್ತೀನಿ, ಪಂಚಾಯತ್ಗೆ ಕೂರಿಸ್ಬಿಟ್ಟು ನನಗೆ ಗೊತ್ತೈತೆ ಹೆಂಗೆ ತಗೋಬೇಕಂತ ನನ್ನ ಪಾಲಿಂದ ಆಸ್ತಿಗಳು. ನೀವ್ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾನೆ. ನಾನು ಏನು ಮಾತಾಡಕ್ಕೆ ಹೋಗಿಲ್ಲ, ಸುಮ್ಕಿರ್ಲ ಪಾಪ, ಸಮಾಧಾನದಿಂದ ಕುತ್ಕೊಳ್ಳ ಸಮಾಧಾನದಿಂದ ಕುತ್ಕೊಳ್ಳ. ಬಾರ್ಲಾ ಅಂತ ಹೇಳಿದೆ, ಕುತ್ಕೊಳ್ಳಲ್ಲ. ನಿಮ್ಮ ಮನೆ ಅಥವಾ ನಾನು ನನಗೆ ಸಮಾಧಾನ ಅನ್ನೋದೇ ಇಲ್ಲ. ನನಗೆ ನನ್ನ ಆಸ್ತಿ ನನಗೆ ಕೊಟ್ಬಿಡ್ರಿ, ನಿಮಗೆ ಕಟ್ಕೊಂಡು ಏನಾಗ್ಬೇಕಾಯ್ತೆ? ನಿಮ್ಮ ಸವಾಸನೆ ಬೇಡ, ಸಾಕು. ನಿಮ್ಮ ಜೊತೆ ಇದ್ದು ನನಗೆ ಇದು ಮಾಡಿ ಮೋಸ ಮಾಡಿದಿರ ನಾವೆಲ್ಲರೂ ಮೋಸ ಹೋಗ್ಬಿಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ದಾನೆ. ನಾನು ಸುಮ್ಕಿರೋ ಪಾಪ ಅಂತ ಹೇಳಿರೋ ಮಾತೇ ಕೇಳಂಗಿಲ್ಲ. ಹಿಂಗೆಲ್ಲ ಮಾತಾಡ್ದ ಅನ್ನು ಪಂಚಾಯತ್ಗೆ ಬೇರೆ ಕೂರ್ಸ ಅಷ್ಟು ಬೆಳೆದ್ ಬಿಟ್ಟಿದಾನ ಅವನು. ಹಂಗಾರೆ ಪಾಪ ರಂಗಪ್ಪ, ಇದ್ರಲ್ಲಿ ಯಾರ್ದ ಮಸ್ಲತ್ತೈತೆ, ಯಾರ್ದ ಕೈವಾಡ ಐತೆ ಕಳ್ಳ? ನಾವು 3 ಜನನು 3 ಅಣ್ಣ ತಮ್ಮದ್ರು ಒಟ್ಟಿಗೆ ಇರೋದು ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಇದು ಯಾರ್ದ ಕೈವಾಡ ಐತೆ. ಇವನು ಬೋರಣ್ಣ ಹಿಂಗೆಲ್ಲ ಮಾತಾಡಲ್ಲ. ಇವನ್ ಹಿಂದೆ ಯಾರ ಮಾತಾಡ್ಸ್ತಿರೋರು ಬೇರೇನೋ ಯಾರು ಇದಾರೆ. ಇದನ್ನ ನಾವು ಮೊದಲು ಪತ್ತೆ ಹಚ್ಚಬೇಕು. ಇವ್ನು ಹಿಂಗೆಲ್ಲ ಮಾತಾಡ್ತಿದ್ದಾನಂದ್ರೆ ಇವನಿಗೆ ಬಹಳ ಧೈರ್ಯ ಬಂದ್ಬಿಟ್ಟೈತೆ ಕಣಪ್ಪ. ಹಂಗಾರೆ ನಮ್ಮ ಅವಶ್ಯಕತೆ ಇಲ್ದಂಗ ಆಗ್ಬಿಟ್ಟೈತೆ. ನೋಡ್ದ, ನಾನು ಪಡ್ಕೊಂಡೆ ನಿನಗೆ. ಅಲ್ಲ, ಅವನು ಬಹಳ ಬುದ್ಧಿವಂತ ಆಗ್ಬಿಟ್ಟಿದ್ದಾನ ಕಳ್ಳ. ಇತ್ತೀಚೆಗೆ ಯಾಕೆ ಬಲು ಚೇಂಜ್ ಆಗ್ತಿದ್ದಾನೆ. ಕರೆದ್ರು ಬರಲ್ಲ. ಮಂತಪ್ಪ ಅವತ್ತು ಮೀನಿನ ಸಾಂಬಾರು ಮಾಡಿದೀವಿ, ತೋಟದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಬಾರ್ಲ ಪಾಪ ಅಂತ ಕರೆದ್ರೆ, ಅಯ್ಯೋ ಎಲ್ಲ ಆದ್ಮೇಲೆ ಇವಾಗ ಕರೆದು ಏನ್ ಪ್ರಯೋಜನ, ಹೋಗ್ರಿ ಊಟ ಮಾಡ್ಕೊಂಡು ಕಡೆ ಕರಿತಿರಲ್ಲ ನೀವು ಅಂತ ಹೇಳ್ತಿದ್ದಾನಲ್ಲ. ನಾವು ಅವಾಗ ಊಟ ಮಾಡಿದ್ವಾ? ಎಲ್ಲ ಸಾಂಬಾರು, ಮೀನಿನ ಸಾಂಬಾರು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ನಾವು ಕಡೆಗೆ ಊಟ ಕೂತ್ಕೊಂಡ ಟೈಮಲ್ಲಿ ಕರೆದ್ರೆ ಹಿಂಗೆ ಹೇಳ್ತಾನೆ ನನಗೆ. ಅವತ್ತೇನೆ ನನ್ಗೆ ಯಾಕೆ ಅನುಮಾನ ಬಂತು ಇವನ ಮೇಲೆ. ಏನ್ ಮಾಡೋದು ಹಿಂಗಾದ್ರೆ? ಇವಾಗ ಏನ್ ಮಾಡೋದ್ಲ ಪಾಪ ರಂಗಪ್ಪ? ಬಾ, ಇವನಿಗೆ ಬುದ್ಧಿ ಕಲ್ಸೋದು ಹೆಂಗಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಕಿರು, ನೀನು ಏನೋ ಯೋಚನೆ ಮಾಡ್ಬೇಡ. ಇವನಿಗೆ ಕೊಡಬಾರ್ದು ಕಳ್ಳ, ಕೊಡಬಾರ್ದು. ಆಸ್ತಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಅದೇನ್ ಮಾಡ್ತಾನೆ ಮಾಡ್ಕೊಳ್ಳಿ ಬಾ. ಅವನಿಗೆ ಬುದ್ಧಿ ಕಲಿಸ್ತೀನಿ, ನಾನು ಚೆನ್ನಾಗಿದ್ದೇನೆ ಅಯ್ಯೋ ಅನ್ನಿಸ್ಬೇಕು ಅವನಿಗೆ. ಇಷ್ಟೊಂದೆಲ್ಲ ಅಣ್ಣ ತಮ್ಮಂದ್ರು ನಾವು ನಮ್ಮ ತಮ್ಮ ಅಂತ ಅಷ್ಟೊಂದು ಪ್ರೀತಿಯಿಂದ ನಾವು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು ಇವನು ಹಿಂಗೆ ನಮ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದಾನಂದ್ರೆ ನಾವು ಅವನಿಗೆ ಬುದ್ಧಿ ಕಲಿಸ್ಲೇಬೇಕು ಕಣ ರಂಗಜ್ಜ. ಹಂಗಲ್ ಕಣ ಅಣ್ಣಯ್ಯ. ಈಗ ಅವನು ಪಂಚಾಯತ್ಗೆ ಕೂರಿಸ್ಬಿಟ್ರೆ ಏನ್ ಮಾಡೋಣ? 4 ಜನಗಳ ಮುಂದೆ ನಮ್ದೇ ಕಣ ಮರ್ಯಾದೆ ಹೋಗೋದು. ಹೇಳೋದು ಅರ್ಥ ಮಾಡ್ಕೊಳ. ಸುಮ್ಮನೆ ನನಗೆ ಯಾವತ್ತೂ ಕೂಡ ಹಿಂಗೆಲ್ಲ ಪಂಚಾಯತ್ಗೆಲ್ಲ ನಿನ್ಕೊಂಡು ಮಾತಾಡೋದು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಯಾಕೆ? 4 ಜನ ಆಡ್ಕೊಳಕ್ಕಿಂತ ಮುಂಚೆ, 4 ಜನ ನೋಡ್ಕೊಂಡು ನಗಾಡಕ್ಕಿಂತ ಮುಂಚೆ ಯಾಕೆ ಬೇಕು? ಅವನ ಸವಾಸನೆ ಬೇಡ. ಅವನು ಏನಾದ್ರೂ ಮಾಡ್ಕೊಳ್ಳಿ, ಅವ್ನ ಪಾಲಿಂದ ಏನಾಯ್ತು ಆಸ್ತಿನ ಕೊಟ್ಬಿಡು. ನಮ್ಮಿಬ್ರದೇನು ನಾವು ಹಂಗೆ ಇರ್ಲಿ, ನಮ್ಮ ಪಾಲಿಂದು ಇಬ್ರದೂನು ಅವನ ಪಾಲಿಂದ ಏನಾಯ್ತೋ ಕೊಟ್ಬಿಡೋಣ. ನಮ್ಗೆ ಅವನಿಗೆ ಸವಾಸನೆ ಬೇಡ. ಅವ್ನು ಇಷ್ಟೆಲ್ಲ ದೊಡ್ಡವನಾಗ್ಬಿಟ್ಟು ಇಷ್ಟೊಂದೆಲ್ಲ ಮುಂದುವರೆದು ಮಾತಾಡ್ತಿದ್ದಾನಂದ್ರೆ ಅವ್ನ ತಂಟೆನೆ ಬೇಡ ಅಂತ ನಂದು. ಆಯ್ತಾ? ಕೊಟ್ಬಿಡು, ಅವನು ಸವಾಸನೆ ಬೇಡ ಅವನು ನಮ್ಗೆ. ಸುಮ್ಕಿರ್ಲ ಪಾಪ ರಂಗಪ್ಪ, ಅವನ ಆತರ ಬಿದ್ದು ಮಾತಾಡ್ತಾನಂತ ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಸ್ವಲ್ಪ ಸಮಾಧಾನದಿಂದ ಇರು, ನೋಡೋಣ ಯಾಕೆ ಹಿಂಗಾಡ್ತಿದ್ಯಾ ನೋಡೋಣಂತೆ. ಸುಮ್ಕಿರು.
ಇಷ್ಟಕ್ಕೇನೆ ಹಿಂಗೆಲ್ಲ ಇದು ಮಾಡ್ಬೇಡ, ಬೇಜಾರು ಮಾಡ್ಕೊಬೇಡ. ಒಂದು ಸ್ವಲ್ಪ ಅವನಿಗೆ ಯಾರ್ದೋ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದ್ದಾನೆ ನೋಡಂತ ತಡಿ, ಅವ್ನು ತಾವು ಹೋಗಿ ಬರೋಣಂತೆ ತಡಿ. ಹ್ಞೂ ನೋಡಿ ಸಮಾಧಾನದಿಂದ ಮಾತಾಡೋಣಂತೆ.